ಏನಾದರೂ ಅವರು ಬಜೆಟ್ ಅಲ್ಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಕ್ಕೆ ಅವ್ರ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ಖಂಡಿತವಾಗೂ ಅಲ್ಲಿ ಎಲ್ಲಾ ಕೆರೆಗಳಲ್ಲೂ ಒಂದೊಂದು ಲೀಟರ್ ನೀರು ತರಿಸ್ತೀನಿ. ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಇಲ್ಲಿ ಇಟ್ಕೊಳ್ತೀನಿ. ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರ ಮನೆಗೆ ಒಂದೊಂದು ಲೀಟರ್ ಕಳಿಸಿ ಅವ್ರನ್ನ ಕುಡಿಯೋ ಅಂತ ಕೆಲಸ ಮಾಡಿಸ್ತೀವಿ. ಇದಕ್ಕೆ ನಮ್ಮ ಶಾಸಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮೂರನೇ ಹಂತದ ಶುದ್ಧೀಕರಣ ಮಾಡ್ಬೇಕಂತ. ದೊಡ್ಡವರೆಲ್ಲ ಫಿಲ್ಟರ್ ಇಲ್ದಿರ ನೀರು ಕುಡಿತಾರೆ. ಅದು ಯಾವ್ಯಾವ ನೀರುಗಳ ಹೆಸರುಗಳು ಸುಮಾರು ಚೆನ್ನಾಗಿದೆ. ನಾವೇನೋ ಬಿಸ್ಲರಿನೋ ಅಕ್ವಾನ ಕಿನ್ಲೆನೋ ನಾವು ಕುಡಿತೀವಿ. ಅವರೆಲ್ಲ ಅದು ಯಾವ ಹೆಸರುಗಳವ ಅವೇನು ನನ್ಗೇನು ತಿರುಗೋದಿಲ್ಲ, ಯಾಕಂದ್ರೆ ನಾವು ರೈತರ ಮಕ್ಕಳಾಗ. ಸರ್, ಇದೊಂಥರ ನತದೃಷ್ಟ ಯೋಗ ಅಂತಾರೆ. ಎಲ್ರಿಗೂ ಯೋಗ ಬರೋದು ಕೆಲವು ಸಲ ಬರ್ತದೆ. ದರಿದ್ರನು ಯೋಗ ಬರ್ತದೆ ಈ ರೀತಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕಾಗಿರಲಿ, ನಮ್ಮ ಕೋಲಾರ ಜಿಲ್ಲೆಗಾಗಿರಲಿ, ನಮ್ಮ ರಾಮನಗರ ಜಿಲ್ಲೆಗಾಗಿರಲಿ ಇದಕ್ಕೆ ಒಂಥರ ಅವಮಾನ ಆಗೋ ರೀತಿನೇ ಈ ರೀತಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ವಿಷಯ. ಈ ವಿಷಯಕ್ಕೆ ಸ್ಪಂದಿಸೋದಾದರೆ ಸರ್ಕಾರಗಳು ನೂರಾರು ಕೋಟಿಗಳು ಸಾವಿರಾರು ಕೋಟಿಗಳು ಖರ್ಚು ಮಾಡಿ ಮನೋರಂಜನೆ ಕಾರ್ಯಕ್ರಮಗಳು ಮಾಡ್ತಾರೆ. ಅವರು ಕಾರ್ಯಕ್ರಮಗಳನ್ನ ಹೇಳ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಬಚಾವ್ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಮಾಡಿತ್ತು. ಅವತ್ತಿನ ದಿನ ಸರ್ಕಾರಗಳಿಗೆ ಏನಾದರೂ, ಯಾವುದೇ ಸರ್ಕಾರ ಇರಲಿ, ಸರ್ಕಾರಗಳಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ನಮ್ಮ ರೈತರ ಪರ, ರೈತರ ಏಳಿಗೆಗೆ ರೈತರನ್ನ ಉತ್ತೇಜನ ಕೊಡೋ ರೀತಿ ರೈತರ ಪರ ನಿಂತ್ಕೊಳ್ಳೋ ಅಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಯಾವುದೇ ಸರ್ಕಾರ ಇರಲಿ. ನಾನೊಬ್ಬ ಇಲ್ಲಿ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ರೈತನ ಮಗನಾಗಿ, ಒಬ್ಬ ರೈತನಾಗಿ ನಾನು ಇವತ್ತಿನ ದಿನ ಈ ಪ್ರಶ್ನೆಯನ್ನು ಸರ್ಕಾರಗಳಿಗೆ ಕೇಳ್ತಾ ಇದ್ದೀನಿ. ಯಾವುದೇ ರೀತಿ ಇವ್ರಿಗೆ ಇದೇನೋ ಹೇಳ್ತಾರಲ್ಲ, ಒಂದು ಚೂರೂ ನೈತಿಕತೆ ಇಲ್ಲ. ಅವರು ಮಾಡೋವಂಥ ಕೆಲಸಗಳನ್ನ ಅವ್ರು ಹೇಳ್ಕೊಂಡು ಬರೋದೇ ಬಿಟ್ಟರೆ ಬೇರೆನೇ. ಇವತ್ತಿನ ದಿನ HN ವ್ಯಾಲಿ ನೀರು, ಅಂದಿನ ದಿನ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನೀರಿನ ಅಭಾವ ಇದೆ, ಇದೊಂಥರ ಬರಗಾಲ ಕ್ಷೇತ್ರ ಆಗಿದೆ ಚಿಕ್ಕಬಳ್ಳಾಪುರ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ HN ವ್ಯಾಲಿ ನೀರನ್ನು ಕೂಡ ತಂದಿದ್ದು ಹೌದು. ಆದರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಲೂಟಿಕೋರರು ಅವರು ಕುಟುಂಬಗಳು ಬೆಳೆಸ್ಕೊಳ್ತಾ ಇದ್ದಾರೆ ಹೊರತು ಇದನ್ನು ಯಾಕೆ ಇವರು ಮೂರನೇ ಹಂತದ ಶುದ್ಧೀಕರಣ ಮಾಡಬಾರ್ದು? ಇವತ್ತು ಎಲ್ಲ ಸರ್ಕಾರಗಳಿಗೆ ಬಂದು, ಹಿಂದೆ ಸರ್ಕಾರಗಳಿಗೂ ಹೇಳ್ತೀನಿ, ಎಲ್ಲ ಸರ್ಕಾರಗಳು ಎತ್ತಿನ ಹೊಳೆ ಯೋಜನೆ ತಂದರು. ಎಲ್ಲಿದೆ ಎತ್ತಿನ ಹೊಳೆ ಯೋಜನೆ? ಅವತ್ತು ಮೈಲಿ ಸಾಹೇಬರು ಸಂಸದರು ಇಲ್ಲಿ MP ನಿಂತ್ಕೊಂಡಾಗ ನಮ್ಮ ನಂದಿಯಲ್ಲಿ ಪೂಜೆ ಮಾಡಿ ಹೋದ್ರು. ಅದು ಎಲ್ಲಿ ಪೂಜೆ ಮಾಡಿದ್ರೆ ಅದು ಪೂಜೆ ಮಾರ್ಕೆ ಹೊಟ್ಟೋಗ್ಬಿಟ್ಟೈತೆ ಅನಿಸ್ತೈತೆ ಇವಾಗ ನಾನು ಕೇಳ್ತಾ ಇದ್ದೆ. ಈ ರೀತಿ ದುಸ್ಥಿತಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿಭಾಗದ ಜಿಲ್ಲೆಗಳು ತಲುಪಿದೆ. ಆದಷ್ಟು ಶೀಘ್ರ ಸರ್ಕಾರಗಳು ಎತ್ತೆಚ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಬೇಡಿಕೆನೇ ಇರಲ್ಲ. ಯಾವುದೇ ರೈತರ ಬೆಳೆಯ ತರಕಾರಿ, ಹೂವು, ಹಣ್ಣು, ಇನ್ನೇನು ಕೆಲವೇ ತಿಂಗಳಲ್ಲಿ ಹಣ್ಣುಗಳು ಸ್ಟಾರ್ಟ್ ಆಗ್ತದೆ. ಯಾರು ತಿಂತಾರೆ, ಯಾರು ತಗೊಳ್ತಾರೆ? ಈಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರು ಸಾವನ್ನಪ್ಪುತ್ತಾ ಇದ್ದಾರೆ, ರೈತರ ಮನೆಗೆ ಹೆಣ್ಣುಗಳು ಕೊಡ್ತಾ ಇಲ್ಲ. ಈ ರೀತಿ ಎಲ್ಲ ನಾನಾ ರೀತಿ ಅವಸ್ಥೆಯಲ್ಲಿ ನಾವು ಇವತ್ತಿನ ಮುಳುಗುವಂಥ ಪರಿಸ್ಥಿತಿ ಬಂದಿದೆ. ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಿದ ಮೇಲೆ ಕೆರೆಗಳು ವಿಸ್ತಾರ ಆದರೂ ಮಾಡ್ಕೊಳ್ಳಿ, ಇಲ್ಲಿ ಏನಾದರೂ ಮಾಡ್ಕೊಳ್ಳಿ. ಇದನ್ನು ಈ ಬಜೆಟಲ್ಲಿ ಒಳಗಡೆ ಇವರು ಮಂಡಿಸದೆ ಹೋದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನ ಸೇರಿಸಿ ಉಗ್ರ ಹೋರಾಟ ಮಾಡೋದಂತೂ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋದೇ ಇಲ್ಲ. ಬಜೆಟ್ವರೆಗೂ ನಾವೆಲ್ಲರೂ ಕೂಡ ರೈತರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಜನತೆ ರೈತರಾಗಿರ್ಬೋದು, ಎಲ್ಲರೂ ಕೂಡ ಕಾಯ್ತೀವಿ. ಇದನ್ನೇನಾದರೂ ಅವರು ಬಜೆಟಲ್ಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಕ್ಕೆ ಅವ್ರ ಸರ್ಕಾರ ಒಪ್ಪಲಿಲ್ಲ ಅಂದರೆ ಖಂಡಿತವಾಗೂ ಅಲ್ಲಿ ಎಲ್ಲ ಕೆರೆಗಳಲ್ಲೂ ಒಂದೊಂದು ಲೀಟರ್ ನೀರು ತರಿಸ್ತೀನಿ. ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಇಲ್ಲಿ ಇಟ್ಕೊಳ್ತೀನಿ. ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರ ಮನೆಗೆ ಒಂದೊಂದು ಲೀಟರ್ ಕಳಿಸಿ ಅವ್ರನ್ನ ಕುಡಿಯೋ ಅಂಥ ಕೆಲಸ ಮಾಡಿಸ್ತೀವಿ. ಖಂಡಿತ ಈ ಕೆಲಸ ಮಾಡೇ ಮಾಡ್ತೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಈ ಕೆಲಸವನ್ನು ಬೇಗ ಆದಷ್ಟು ಶೀಘ್ರ ಬಜೆಟಲ್ಲಿ ಇಟ್ಕೊಂಡು ಇದನ್ನು ಪರವಾಗಿ ನೀವು ಕೆಲಸ ಮಾಡೋಂಥ ಕೆಲಸ ಮಾಡಬೇಕು. ಸರ್, HN ವ್ಯಾಲಿ ನೀರು ಕೇವಲ ರೈತರಿಗೆ ಮಾತ್ರ ರೋಧನೆನಾ, ಇಲ್ಲ ಬೇರೆ ವ್ಯಕ್ತಿಗಳಿಗೂ ಇದೊಂದು ಅಪಾಯಕಾರಿ ಸೂಚನೆನಾ? ಅಪಾಯಕಾರಿನೇ ಸರ್. ಈಗ ಅಂತರ್ಜಲ ವೃದ್ಧಿ ಆಗ್ತದೆ, ಅದರಿಂದ ಕೆಳಕ್ಕೆ ನೀರು ಹೋಗ್ತದೆ. ಬೋರ್ವೆಲ್ಗಳಲ್ಲಿ ಈಗ 80 ಅಡಿ 60 ಅಡಿ ಫಿಲ್ಟರ್ ಬೋರ್ಸ್ ಏನಿತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮನೆಗಳೆಲ್ಲ ಫಿಲ್ಟರ್ ಬೋರ್ಗಳು ಬಳಸ್ಕೊಂಡಿದ್ದಾರೆ. ಈಗ ಯಾರು ಸರ್ ದೊಡ್ಡವರೆಲ್ಲ ಫಿಲ್ಟರ್ ಇಲ್ದಿರ ನೀರು ಕುಡಿತಾರೆ? ಅದು ಯಾವ್ಯಾವ ನೀರುಗಳ ಹೆಸರುಗಳು ಸುಮಾರು ಚೆನ್ನಾಗಿದೆ. ನಾವೇನೋ ಬಿಸ್ಲರಿನೋ ಅಕ್ವಾನ ಕಿನ್ಲೆನೋ ನಾವು ಕುಡಿತೀವಿ. ಅವರೆಲ್ಲ ಅದು ಯಾವ ಹೆಸರುಗಳವ ಅವೇನು ನನ್ಗೇನು ತಿರುಗೋದಿಲ್ಲ, ಯಾಕಂದ್ರೆ ನಾವು ರೈತರ ಮಕ್ಕಳಾಗಿ ಅವೆಲ್ಲ ನಮ್ಮ ಹೆಸರಿಗೆ ಬರೋದಿಲ್ಲ. ಹಂಗಾಗಿ ದೊಡ್ಡವರೆಲ್ಲ ಆ ನೀರು ಕುಡಿತಾರೆ. ಅದಕ್ಕೆ ಇವತ್ತು ಮೂರನೇ ಹಂತದ ಶುದ್ಧೀಕರಣ ಏನು ಈಗ ಬಜೆಟ್ ಇದೆ ಇದರಲ್ಲಿ ಮಾಡಲಿಲ್ಲ ಅಂದರೆ ಖಂಡಿತವಾಗೂ ಅವ್ರ ಮನೆಗೆ ಒಂದೊಂದು ಲೀಟರ್ ನೀರನ್ನು ಕಳಿಸ್ಕೊಡೋಂಥ ಕೆಲಸ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳಿಗೆ, DCM ಅವ್ರಿಗೆ, ಮಂತ್ರಿಗಳಿಗೆ, ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಮತ್ತು ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಳಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಇದಕ್ಕೆ ನಮ್ಮ ಶಾಸಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕಂತ. ಅವರು ಕೂಡ ಈಗ ಏನು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಇದನ್ನು ಇಟ್ಟು
ಪ್ರತ್ಯೇಕವಾಗಿ ಇದರ ವಿರುದ್ಧ ಹೋರಾಟ ಮಾಡಿ ಇದನ್ನ ಕಾರ್ಯ ಗೆಲ್ಲುವಂತ ಕೆಲಸ ಶಾಸಕರು ಕೂಡ ಮಾಡಬೇಕು. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.